ಎಲ್ಲ ಹೆಣ್ಣುಮಕ್ಕಳದ್ದು ಶಿಕ್ಷಣ ಕುಂದುಕೊರತೆಗಳು, ಸಮಾಜದಲ್ಲಿ ಆಗೋ ದೌರ್ಜನ್ಯ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ವು. ಒಳ್ಳೆ ಕಾರ್ಯಕ್ರಮ. ಇದನ್ನ ಅಧಿಕಾರದಲ್ಲಿರ್ತಕ್ಕಂಥವ್ರು ಎತ್ತು ಕೇಳಬೇಕಾದದ್ದು, ನಾವು ಅವ್ರ ಗಮನಕ್ಕೆ ತರಬೇಕಾದದ್ದು. ಆ ದಿಶೆಯಲ್ಲಿ ಒಳ್ಳೆ ಪ್ರಯತ್ನ. ನಮ್ಮಲ್ಲಿ ಧರ್ಮ ಜಾತಿಗಳಿಗೆ ಸೀಮಿತಪಟ್ಟಂತೆ ಅದೆಷ್ಟೋ ಕಾರ್ಯಕ್ರಮಗಳು ನಡೆಯೋದನ್ನ ನಾವು ನೀವು ಎಲ್ಲೆಡೆ ನೋಡಿದ್ದೇವೆ. ಆದರೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಒಂದು ವಿಶಿಷ್ಟ, ವಿಭಿನ್ನ, ಅಪರೂಪದ ಸಮಾಲೋಚನಾ ಸಭೆ ನಡೆದು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಹೌದು, ಮಾನವ ಬಂಧುತ್ವ ವೇದಿಕೆ ಅಡಿಯಲ್ಲಿ ಆದಿವಾಸಿ ಮತ್ತು ಹಿಂದುಳಿದ ವರ್ಗಗಳ ಮಹಿಳೆಯರ ಮತ್ತು ಮಕ್ಕಳ ವಿಶೇಷ ಚೇತನರ ಅಭಿವೃದ್ಧಿ, ಸಮಾಜದ ಎಲ್ಲಾ ವರ್ಗಗಳ ಕಟ್ಟಕಡೆಯ ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ, ಕುಂದುಕೊರತೆಯ ಸಮಾಲೋಚನಾ ಸಭೆ ನಡೆಯಿತು. ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿಯಲ್ಲಿ ನಡೆದ ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಅಂತ ಜನಸಾಮಾನ್ಯರು ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ವೇದಿಕೆಯ ತಾಲೂಕು ಸಂಚಾಲಕರಾದ ಎಂಸಿ ಗಿರೀಶ್, ಮಾಸ್ಟರ್ ಎಚ್ ಮಂಜುನಾಥ್ ಹಾಗೂ ದಿಲೀಪ್ ಈ ಕಾರ್ಯಕ್ರಮವನ್ನ ಜನರಿಗೆ ತಲುಪುವಂತೆ ಮಾಡಿ ಸೈಯನ್ನಿಸಿಕೊಂಡ್ರು. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಹೆಣ್ಣುಮಕ್ಕಳದ್ದು ಶಿಕ್ಷಣ, ಕುಂದುಕೊರತೆಗಳು, ಸಮಾಜದಲ್ಲಿ ಆಗೋ ದೌರ್ಜನ್ಯ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ವು. ಹಾಗೆ ಇದು ಅಂಗವಿಕಲರದ್ದು ಬಗ್ಗೆ 40 ರೂಪಾಯಿ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಸರ್ಕಾರಕ್ಕೆ ಗಮನ ತಂದು ಪ್ರೆಸ್ ಮೀಟ್ ಮಾಡಬೇಕಂತ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ತುಂಬ ಒಂದು ಸರ್ಕಾರ ಮಟ್ಟಕ್ಕೆ ಗಮನ ತರಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಮಾನವ ಬಂಧುತ್ವ ವೇದಿಕೆ ಅಂತಂದರೆ ಯಾವುದು ಜಾತಿ, ಧರ್ಮ, ಪಕ್ಷ, ಭಿಕ್ಷ ಯಾವುದೂ ಏನಿಲ್ಲ, ಒಂದು ಸಮಾಜದಲ್ಲಿ ಒಟ್ಟುಗೂಡಿಸ್ಬೇಕು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಸತೀಶ್ ಜಾರಕಿಹೊಳಿ ಅವರೊಂದು ಫೌಂಡೇಶನ್ನಿಂದ ನಾವು ಮಾಡ್ತಾಯಿದ್ದೀವಿ. ಅಂಗವಿಕಲರಿಗೆ ನಮ್ಮ ಸರ್ಕಾರ ಕೊಡೋದು 60%ಗಿಂತ ಮೇಲ್ಪಟ್ಟಿದ್ರೆ ಕೇವಲ 46 ರೂಪಾಯಿ 50 ಪೈಸೆ ಒಂದು ದಿನಕ್ಕೆ. ಅದು ತಿಂಗಳಿಗೆ 1400 ರೂಪಾಯಿ ಆಗುತ್ತೆ. ನಮ್ಮ ವಿದೇಶ ಸಹೋದರರಿಗೆ ಒಂದು ದಿನಕ್ಕೆ 38 ರೂಪಾಯಿ ಕೊಡೋದು, ಅದು ತಿಂಗಳಿಗೆ 800 ರೂಪಾಯಿ ಆಗುತ್ತೆ. ಇನ್ನು ನಮ್ಮ ಪೂಜ್ಯ ವೃದ್ಧರಿಗೆ ಕೊಡೋದು ಒಂದು ದಿನಕ್ಕೆ 40 ರೂಪಾಯಿ, ಅದು ತಿಂಗಳಿಗೆ 1200 ರೂಪಾಯಿ ಆಗುತ್ತೆ. ಇವತ್ತಿನ ಈ ಕಾಲದಲ್ಲಿ 46 ರೂಪಾಯಿ, 40 ರೂಪಾಯಿ, 38 ರೂಪಾಯಿಗೆ ಬದುಕಲಿಕ್ಕಾಗುತ್ತಾ? ಔಷಧಿಗಳು ಇತ್ಯಾದಿಗಳೆಲ್ಲ ಪಡೆದುಕೊಂಡು ಬದುಕಲಿಕ್ಕಾಗೋದಿಲ್ಲ. ನಮ್ಮ ಈ ಘನ ಸರ್ಕಾರ ದಯಮಾಡಿ ನಮ್ಮ ನಾಳುವ ಜನಪ್ರತಿನಿಧಿಗಳು ಯಾವುದಾದಕ್ಕೂ ಏನೇನೋ ತೆರಿಗೆ ಹೆಚ್ಚಿಗೆ ಮಾಡ್ತೀರಿ ವೇತನ, ನಮ್ಮ ಅಂಗವಿಕಲರ ಕಷ್ಟಗಳನ್ನು ಕೇಳಿ, ವಿಧಿಯವರ ಕಷ್ಟ ಕೇಳಿ, ವೃದ್ಧರ ಕಷ್ಟ ಕೇಳಿ, ಮುಂದಿನ ದಿನಗಳಲ್ಲಿ ಕನಿಷ್ಠ ನಮಗೆ ಒಂದು ದಿನಕ್ಕೆ 100 ರೂಪಾಯಿನಾರು ಕೊಟ್ಟರೆ ಬದುಕ್ಬೋದು. ಇನ್ನು ಮಾನವ ಬಂಧುತ್ವ ವೇದಿಕೆಯ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಗೌರವಿಸುವ ಅರ್ಥಪೂರ್ಣ ಕೆಲಸವೂ ನಡೆಯಿತು. ಬಳಿಕ ಮಹಿಳಾ ದೌರ್ಜನ್ಯ ಸೇರಿದಂತೆ ಯಾವುದೇ ಅನಾಚಾರಗಳು ನಮ್ಮ ಕಣ್ಮುಂದೆ ನಡೆದರೂ ಅದರ ವಿರುದ್ಧ ನಾವು ಧ್ವನಿ ಎತ್ತುತ್ತೇವೆ ಅಂತ ಪ್ರಮಾಣ ಮಾಡಲಾಯಿತು. ನಾವು ಯಾವುದೇ ಲಿಂಗತ್ವ ಆಧಾರಿತ ಹಿಂಸೆಯನ್ನ ಸಹಿಸುವುದಿಲ್ಲ. ನಮ್ಮ ಸಹವರ್ತಿ ಮಹಿಳೆಯರು ದೌರ್ಜನ್ಯ ಎದುರಿಸುತ್ತಿರುವುದನ್ನು ಕಂಡರೆ ಅದರ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುತ್ತೇವೆ. ಇನ್ನು ಈ ಅರ್ಥಪೂರ್ಣ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ ಮಾಜಿ ಸಚಿವ ಬಿಬಿ ನಿಂಗಯ್ಯ, ಈ ರೀತಿಯ ಕಾರ್ಯಚಟುವಟಿಕೆಗಳು ನಮ್ಮಲ್ಲಿ ನಡೀಬೇಕು, ಆಗ ಮಾತ್ರ ಸಮಾಜದ ಕಲ್ಪನೆ ಸಾಧ್ಯ ಅಂತ ಹೇಳಿ ಕಾರ್ಯಕ್ರಮದ ಉದ್ದೇಶ ಕೇಳಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಒಳ್ಳೆ ಕಾರ್ಯಕ್ರಮ. ಇದನ್ನ ಅಧಿಕಾರದಲ್ಲಿರ್ತಕ್ಕಂಥವ್ರು ಎತ್ತು ಕೇಳಬೇಕಾದದ್ದು, ನಾವು ಅವ್ರ ಗಮನಕ್ಕೆ ತರಬೇಕಾದದ್ದು. ಆ ದಿಶೆಯಲ್ಲಿ ಒಳ್ಳೆ ಪ್ರಯತ್ನ. ಇದಕ್ಕೊಂದು ತಾಲೂಕು ಮಟ್ಟದಲ್ಲಿ ಅವರು ಮಾಡಲಿ. ಆಗ ನಾವು ಅಧಿಕಾರಿಗಳು ಕೂಡ ಹೇಳಿ ಆ ಸಂಬಂಧಪಟ್ಟ ಇಲಾಖೆಯನ್ನು ಬರಮಾಡ್ಕೊಂಡು ಇವರಿಗೀಗ ಕೊಡ್ತಿರ್ತಕ್ಕಂಥ ಬೇರೆ ಬೇರೆ ಸರ್ಕಾರದಿಂದ ಸವಲತ್ತುಗಳು ಭಾಳ ಕಡಿಮೆ ಮೊತ್ತದವಿದ್ದಾವೆ, ಅದನ್ನು ಜಾಸ್ತಿ ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿದ್ದಾರೆ. ಅವೆಲ್ಲವೂ ಕೂಡ ನಾವು ಸಮಾಲೋಚನೆ ಮಾಡಿ ವರ್ಗಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಸರ್ಕಾರದ ಒಟ್ಟಿಗೆ ನಾವು ಅದೇ ಪಕ್ಷದಲ್ಲಿ ಕೂತು ಮಾತನಾಡಿ ಶಾಸಕರು ಎಲ್ಲರನ್ನು ಒಳಗೊಂಡ ಹಾಗೆ ಈ ಸಮಸ್ಯೆಗಳಿಗೆ ಚರ್ಚೆ ಮಾಡಬೇಕು, ಅದಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಆ ದಿಶೆಯಲ್ಲಿ ಪ್ರಯತ್ನ ಮಾಡಿ. ಒಟ್ನಲ್ಲಿ ಧರ್ಮ ಜಾತಿ ಅಂತ ಓಡಿದಾಳ್ತಾ ಇರೋ ಪ್ರಸ್ತುತ ದಿನಮಾನಗಳಲ್ಲಿ ಈ ರೀತಿಯ ಅರ್ಥಪೂರ್ಣ ಕಾರ್ಯಕ್ರಮ ನಡೆದಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.
ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಂದನ್, ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.